ಸಾಮಾಜಿಕವಾಗಿ ತನ್ನ ಚಟುವಟಿಕೆಗಳನ್ನು ಹಮ್ಮಿಕೊಂಡಂತಹ ಶಿಲ್ಪ ಫೌಂಡೇಶನ್ನ ಗ್ರೀನ್ ಇನಿಷಿಯೇಟಿವ್ ಪ್ರೋಗ್ರಾಮ್ ಮುಖಾಂತರ ಸರ್ಕಾರಿ ಇವತ್ತು ಕಚೇರಿಗಳ ಆ ಒಂದು ಆವರಣದಲ್ಲಿ ಇವತ್ತು ಪರಿಸರಕ್ಕೆ ಮತ್ತು ಜನಸಾಮಾನ್ಯ ಪ್ರಯೋಜನ ಆಗುವಂತಹ ಇವತ್ತು ಗಿಡಮರ ನೆಡುವಂಥ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ. ಪ್ರಕೃತಿ ಪ್ರಸನ್ನರವರ ಈ ಒಂದು ಇನಿಷಿಯೇಟಿವ್ ಪ್ರೋಗ್ರಾಮ್ ಬಹುಶಃ ಸಮಾಜಕ್ಕೆ ಪ್ರಯೋಜನ ಆಗುವಂಥದ್ದು, ಭವಿಷ್ಯದ ಜನಾಂಗಕ್ಕೆ ಪ್ರಯೋಜನ ಆಗುವಂಥದ್ದು ಮತ್ತು ಎಲ್ಲರಿಗೆ ಪ್ರೇರಣೆ ಆಗುವಂಥ ಕಾರ್ಯಕ್ರಮ ಆಗಿದೆ. ಅದರಲ್ಲಿ ನಾನು ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿರುವಂಥ ಈ ಒಂದು ಸ್ಥಳದಲ್ಲಿ ಕೈಬೇವಿನ ಆ ಮರವನ್ನು ನೆಟ್ಟಿರುವುದು ನನಗೆ ಅತ್ಯಂತ ಸಂತೋಷ. ಯಾಕಂತ ಹೇಳಿದರೆ ಈಗಿನ ಕಾಲಘಟ್ಟದಲ್ಲಿ ಬಹುಶಃ ಇವತ್ತು ಅತ್ಯುತ್ತಮವಾದ ಆಮ್ಲಜನಕ ನಮಗೆ ಸಿಗಬೇಕಾದ್ರೆ ಮತ್ತು ಈಗಿರುವಂಥ ಆ ಅಶುದ್ಧವಾದ ಪೊಲ್ಯೂಷನ್ ಆದ ಗಾಳಿಯಲ್ಲಿ ಅದನ್ನು ಶುದ್ಧೀಕರಣ ವ್ಯವಸ್ಥೆ ಆಗಬೇಕಾದ್ರೆ ಅದಕ್ಕೆ ಇವತ್ತು ನಮ್ಮ ಕೈಬೇವು ಅದು ಒಂದು ಪ್ರಮುಖವಾದ ಒಂದು ಅಸ್ತ್ರವಾಗಿದೆ. ಅದಕ್ಕೆ ಇದು ಕೈಬೇವಿನ ಒಂದು ಜಾಗೃತಿ ಕೂಡ ಜನರಿಗೆ ಬರಬೇಕು. ಇದನ್ನು ನಾವು ಹೆಚ್ಚು ಹೆಚ್ಚಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಪಡಬೇಕು. ಬಹುಶಃ ಒಂದು ಮನೆಯಲ್ಲಿ ಅಥವಾ ಪರಿಸರದಲ್ಲಿ ಕೈಬೇವಿದ್ರೆ ಅಲ್ಲಿ ಯಾವುದೇ ಸಾಂಕ್ರಾಮಿಕ ರೋಗಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಇವು ಸಾಂಕ್ರಾಮಿಕ ರೋಗಗಳನ್ನು ದೂರ ಮಾಡುವಂಥ ಒಂದು ಮೊದಲ ಹಸ್ತವೇ ಅದು ಬಹುಶಃ ಕೈಬೇವು ಮರ ಅಂತ ಹೇಳಿ ಬಯಸಿ ನಾನು ಮತ್ತೊಮ್ಮೆ ಪ್ರಕೃತಿ ಪ್ರಸನ್ನ ಮಿತ್ರರಿಗೂ ಶಿಲ್ಪ ಫೌಂಡೇಶನ್ನ ಅಚ್ಯುತ ಗೌಡರಿಗೂ ಇದಕ್ಕೆ ಸಹ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಪರವಾಗಿ ನಾನು ಶುಭಾಶಯಗಳನ್ನು ಸಲ್ಲಿಸ್ತೇನೆ.